ಓಂ ಸೋಮೇಶ್ವರಾಯ ನಮಃ. ಓಂ ಗಿರಿಜಾಪತೇ ನಮಃ. ಓಂ ಭಸ್ಮಾಂಬರಾಯ ನಮಃ. ಓಂ ಪಾರ್ವತೀಪತೇ ನಮಃ. ಓಂ ನೀಲಕಂಠಾಯ ನಮಃ. ಓಂ ರುಂಡಮಾಲಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಮಹಾರುದ್ರಾಯ ನಮಃ. ನಮಸ್ಕಾರ. ಓಹೋ ಅಮೃತ್, ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದೆ. ನಿಮ್ ತಂದೆಯವ್ರು ಹೇಗಿದ್ದಾರೆ? ಅವ್ರಿಗೆ ಮೈಲಿ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನನ್ನ ತಾಯಿ ಸ್ವಲ್ಪ ಪೂಜೆ ಮಾಡಿಸ್ಲಿಕ್ಕೆ ನಾನೇ ಬಂದೆ. ಹೌದಾ? ಅಂದಾಗೆ ಕಾಣಿಕೆಯಲ್ಲಿ ಹಾಕ್ಬೇಕು. ಅಲ್ಲಿ ಹಾಕ್ಬೇಕು. ಸರಿ. ಮುಂದೇನು ಅಂತ? ಮುಂದೇನು ಇಲ್ಲ ಅಂತಾನೆ ಬಂದಿರೋದು. ಹಾಗಂದ್ರೆ ಏನು? ನೀನು ಓದ್ಲಿಕ್ಕೆ ಸಾಲ ಮಾಡಿದ್ದಲ್ದೆ ನಿನ್ ಕೆಲ್ಸಕ್ಕೂ ಸಾಲ ಮಾಡಿದ್ನಲ್ಲೋ. ಯಾಕಪ್ಪ ಈಗ ಏನ್ ಮುಳುಗೋಯ್ತು? ಇವತ್ತಲ್ಲ ನಾಳೆ ಅಣ್ಣನ ಕೆಲ್ಸ ಸಿಕ್ಕೇ ಸಿಗುತ್ತೆ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ ದಿವಸ ನೀನ್ ಹೇಳೋ ಆ ನಾಳೆ ಬರುತ್ತೆ. ಹಾಗಂತ ಹೇಳಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದನ್ನ ಕಾಯ್ಕೊಂಡು ಕೂತಿರು, ತರವಾಗತ್ತೆ. ನನ್ನ ಗ್ರಾಚಾರ ನೀನೇನ್ ಮಾಡಿಯಾ? ಕರ್ಮ ಕರ್ಮ. ವಿಷ ಕುಡಿದೇನೆ ವಾಪಸ್ ಬಂದಿದ್ದೀನಲ್ಲ, ಅದ್ ನಿಮ್ ಪುಣ್ಯ ಅನ್ಕೊಳ್ಳಿ. ಏನಣ್ಣ ನೀನು? ಅಪ್ಪ ಏನೋ ಬೇಸರದಲ್ಲಿ ಹಾಗಂದಿದ್ದಕ್ಕೆ ನೀನು ಹಾಗೆ ಆಡ್ತೀಯಲ್ಲ? ನನಗೂ ಏನ್ ಬೇಸರ ಇಲ್ವಾ? ಸುಮ್ನೆ ಈಗ ಮನೇಲಿ ಕುಳ್ತಿರೋದ್ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ, ಗೊತ್ತಾ? ಅಮ್ಮ ಸಿಂಧು, ಪೇಟೆಗೆ ಹೋಗ್ಬೇಕಾದ್ರೆ ಈ ಪ್ರಸಾದನ ಸಾವುಕಾರ ಮನೆ ಕೊಟ್ಟು ಹೋಗಮ್ಮ. ಅವರೇ ಯಾರಾದ್ರೂ ಬಂದ್ ತಗೊಂಡ್ ಹೋಗ್ತಾರೆ ಬಿಡಪ್ಪ. ಹಾಗೆ ತಗೊಂಡ್ ಹೋಗೋದಾದ್ರೆ ನಿನ್ನೆನೆ ತಗೊಂಡ್ ಹೋಗ್ಬೇಕಾಗಿತ್ತು. ಪೂಜೆ ಕೊಟ್ಟು ಮರ್ತು ಬಿಟ್ಟು ಹೋಗಿದ್ದಾರೆ. ಹೇಗೂ ಹೋಗ್ತಿಯಲ್ಲಮ್ಮ, ಹಾಗೆ ಕೊಟ್ಬಿಟ್ಟು ಹೋಗಮ್ಮ. ಸರಿ ಕೊಡಪ್ಪ. ಅಜ್ಜ, ಈ ಪ್ರಸಾದನ ಒಳಗ್ ಕೊಟ್ಬಿಡಿ. ಅಜ್ಜ, ಅವ್ರು ಯಾರು? ಅವರು ನಮ್ ಸಾವುಕಾರ ಮಗ ಅಮೃತಪ್ಪನವ್ರು.